Hello everyone, welcome to Sanmargaha classes. Question number 32 of a day in the ashram. Read the warnings on each of the picture below. Match with the follow meaning of the warning. So ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮಕ್ಕಳೇ, ರೈಟ್ ಸೈಡ್ ಅಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನ ನೀಟಾಗಿ ಓದ್ಬಿಟ್ಟು ಈ ಮೀನಿಂಗ್ ಜೊತೆಗೆ ಮ್ಯಾಚ್ ಮಾಡಬೇಕು. ಫಸ್ಟ್ ಐ ವಿಲ್ ರೀಡ್ ದ ವಾರ್ನಿಂಗ್ಸ್. ಡು ನಾಟ್ ಇನ್ಸಿನರೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಒನ್ ಈಸ್ ವಾರ್ನಿಂಗ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಬಾಹ್ಯ ಪ್ರಯೋಜನಕ್ಕೆ ಮಾತ್ರ ಅಂತ. ವಾರ್ನಿಂಗ್ ದ ಯೂಸ್ ವಿತ್ ಪ್ರಾಪರ್ ವೆಂಟಿಲೇಷನ್, ವೆಂಟಿಲೇಷನ್ ಜೊತೆಗೆ ಅಂದ್ರೆ ಗಾಳಿ ಆಡುವ ಹಾಗೆ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೋರ್ತ್ ಒನ್ ಈಸ್ ವಾರ್ನಿಂಗ್ ಯೂಸ್ ವಿತ್ ಪ್ರಾಪರ್ ರೆಫ್ರಿಜರೇಟೆಡ್. ಓಕೆ, ಕೀಪ್ ರೆಫ್ರಿಜರೇಟೆಡ್ ಅಂತ ಕೊಟ್ಟಿದ್ದಾರೆ. ಕೀಪ್ ರೆಫ್ರಿಜರೇಟೆಡ್. ಸೊ ಇಲ್ಲಿ ನಾನು ಬರ್ದು ಬಿಡ್ತೀನಿ ಅಲ್ವಾ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಒನ್ ಇಸ್ ಡು ನಾಟ್ ಇನ್ಸಿನರೇಟ್. ಡು ನಾಟ್ ಇನ್ಸಿನರೇಟ್. ಓಕೆನಾ? ಓದಕ್ಕೆ ಕಷ್ಟ ಆಗುತ್ತೆ ಅಂತ. ಸೆಕೆಂಡ್ ಒನ್, ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಥರ್ಡ್ ಒನ್, ವಾರ್ನಿಂಗ್ ಯೂಸ್ ವಿತ್ ಪ್ರಾಪರ್ ವೆಂಟಿಲೇಷನ್. ಯೂಸ್ ವಿತ್ ಪ್ರಾಪರ್ ವೆಂಟಿಲೇಷನ್ ಅನ್ನೋದು ಥರ್ಡ್ ಒನ್. ಫೋರ್ತ್ ಒನ್, ಕೀಪ್ ರೆಫ್ರಿಜರೇಟೆಡ್. ಫಿಫ್ತ್ ಒನ್, ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್. Hello everyone, welcome to Sanmargaha classes. Question number 32 of a day in the ashram. So here, read the warnings on each picture and match with the meaning of the warning. So left side warnings are given and right side meanings are given. Okay, first one warning ಏನ್ ಕೊಟ್ಟಿದ್ದಾರೆ ನೋಡಿ, do not incinerate. ಸೆಕೆಂಡ್ ಬಾಟಲ್ ಮೇಲೆ ಇರುವಂತದ್ದು ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಥರ್ಡ್ ಬಾಟಲ್ ಅಲ್ಲಿ ಫಾರ್ ವೆಂಟಿಲೇಷನ್. ಓಕೆ, ಯೂಸ್ ವಿತ್ ಪ್ರಾಪರ್ ವೆಂಟಿಲೇಷನ್ ಅಂತ ಇದೆ. ಫೋರ್ತ್ ಒನ್ ವಾರ್ನಿಂಗ್ ಕೀಪ್ ರೆಫ್ರಿಜರೇಟೆಡ್. ಓಕೆ, ಫಿಫ್ತ್ ಒನ್ ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆನಾ? ಸೊ ದೀಸ್ 5 ಆರ್ ದ ವಾರ್ನಿಂಗ್ಸ್. ಮೀನಿಂಗ್ಸ್ ನೋಡಿ, ಡು ನಾಟ್ ಯೂಸ್ ಇಟ್ ಇನ್ ಅ ಕ್ಲೋಸ್ಡ್ ರೂಮ್ ಅಂತ ಇದೆ ಫಸ್ಟ್ ಒನ್. ಡು ನಾಟ್ ಬರ್ನ್ ಇಟ್ ಅಂತ ಸೆಕೆಂಡ್ ಒನ್ ಇದೆ. ಕೀಪ್ ಇಟ್ ಇನ್ ಅ ಪ್ಲೇಸ್ ವೇರ್ ಅ ಚೈಲ್ಡ್ ಕ್ಯಾನಾಟ್ ಗೋ ನಿಯರ್ ಇಟ್ ಅಂತ ಇದೆ. ಫೋರ್ತ್ ಒನ್ ಏನಿದೆ, ಡು ನಾಟ್ ಈಟ್ ಆರ್ ಡ್ರಿಂಕ್ ಇಟ್ ಅಂತ ಇದೆ. ಲಾಸ್ಟ್ ಒನ್ ಫಿಫ್ತ್ ಒನ್, ಡು ನಾಟ್ ಸ್ಟೋರ್ ಇಟ್ ಇನ್ ಕಬೋರ್ಡ್. ಓಕೆ, ಕೀಪ್ ಇಟ್ ಇನ್ ದ ಫ್ರಿಡ್ಜ್ ಅಂತ ಇದೆ ಮಕ್ಕಳೇ. ಓಕೆನಾ? ಸೊ ಇದನ್ನ ನೀವು ಮ್ಯಾಚ್ ಮಾಡಬೇಕು. ಇವಾಗ ಮಾಡೋಣವಾ? ಸೊ ವಿಲ್ ಸ್ಟಾರ್ಟ್ ಮ್ಯಾಚಿಂಗ್. ಫಸ್ಟ್ ಒನ್ ಏನಿದೆ ನೋಡಿ, ಡು ನಾಟ್ ಇನ್ಸಿನರೇಟ್. ಇನ್ಸಿನರೇಟ್ ಅಂತಂದ್ರೆ ಬರ್ನ್ ಮಾಡಬೇಡಿ, ಸುಡಬೇಡಿ ಅಂತ ಅರ್ಥ. ಓಕೆ, ಸೊ ಯಾವ ವಾರ್ನಿಂಗ್ ಗೆ ಮ್ಯಾಚ್ ಆಗತ್ತೆ ಇದು ಮಕ್ಕಳೇ? ಫಸ್ಟ್ ಒನ್ ಈಸ್ do not incinerate. Okay, this matches with the first one. Okay, first ಅಂತ ನಾನು ಬರಿತೀನಿ ಇಲ್ಲಿ 1. ಓಕೆನಾ? ಸೆಕೆಂಡ್, ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಎಕ್ಸ್ಟರ್ನಲ್ ಯೂಸ್ ಅಂತಂದ್ರೇನು? ಬಾಹ್ಯ ಉಪಯೋಗಕ್ಕೆ ಹಚ್ಕೊಳ್ಳೋದು, ಲೇಪಿಸಿಕೊಳ್ಳೋದಿರ್ಬೋದು ಅಥವಾ ಮುಖ ತೊಳ್ಕೊಳಕ್ ಇರ್ಬೋದು ಅಲ್ವಾ. ಸೊ ಡು ನಾಟ್ ಅಂದ್ರೆ ಅದನ್ನ ನೀವು ಇಂಟರ್ನಲ್ಲಿ ಅಂದ್ರೆ ಒಳಗೆ ತಗೊಳ್ಳೋ ಹಾಗಿಲ್ಲ. ಅಂದ್ರೆ ಏನು ಮಕ್ಕಳೇ? ಡು ನಾಟ್ ಈಟ್ ಆರ್ ಡ್ರಿಂಕ್ ಇಟ್ ಅಂತ ಇರುತ್ತೆ. ಓಕೆನಾ? ಎಕ್ಸ್ಟರ್ನಲ್ ಯೂಸ್ ಅಂತಂದ್ರೆ ಏನು? ಡು ನಾಟ್ ಈಟ್ ಆರ್ ಡ್ರಿಂಕ್. ಅದನ್ನ ಕನ್ಸ್ಯೂಮ್ ಮಾಡುವಂತದ್ದಲ್ಲ. ಇಟ್ ಈಸ್ ನಾಟ್ ಸಪೋಸ್ ಟು ಬಿ ಕನ್ಸ್ಯೂಮ್ಡ್. ಓನ್ಲಿ ಫಾರ್ ಎಕ್ಸ್ಟರ್ನಲಿ, ಓನ್ಲಿ ಎಕ್ಸ್ಟರ್ನಲಿ ಇಟ್ ಕ್ಯಾನ್ ಬಿ ಅಪ್ಲೈಡ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಥರ್ಡ್ ಒನ್,
ಯೂಸ್ ವಿತ್ ಪ್ರಾಪರ್ ವೆಂಟಿಲೇಷನ್, ಅಂದ್ರೆ ಗಾಳಿ ಆಡುವ ಕಡೆ ಇಡಬೇಕು ನೀವು ಇದನ್ನ. ಡು ನಾಟ್ ಯೂಸ್ ಇಟ್ ಇನ್ ಕ್ಲೋಸ್ಡ್ ರೂಮ್. ವೆಂಟಿಲೇಷನ್ ಇಲ್ಲ ಅಂತಂದ್ರೇನು, ಗಾಳಿ ಬೆಳಕು ಇಲ್ಲದೆ ಇರೋ ಕಡೆ ಯೂಸ್ ಮಾಡಬೇಡಿ. ಡು ನಾಟ್ ಯೂಸ್ ಇಟ್ ಇನ್ ಅ ಕ್ಲೋಸ್ಡ್ ರೂಮ್. ಥರ್ಡ್ ಒನ್ ಮೀನಿಂಗ್. ಓಕೆನಾ? ಥರ್ಡ್. ಫೋರ್ತ್ ಒನ್, ವಾರ್ನಿಂಗ್ ಫಾರ್ ಕೀಪ್ ರೆಫ್ರಿಜರೇಟೆಡ್. ರೆಫ್ರಿಜರೇಟ್ ಅಂತಂದ್ರೆ ಏನು ಮಕ್ಕಳೇ? ಫ್ರಿಡ್ಜ್ ಅಲ್ಲಿ ಇಡಿ ಅಂತ ಅರ್ಥ ಅಲ್ವಾ? ಸೊ ಕೀಪ್ ಇಟ್ ಇನ್ ಅ ಪ್ಲೇಸ್, ಸಾರಿ ಯಾವ್ದಕ್ ಮ್ಯಾಚ್ ಆಗತ್ತೆ ಇದು? ಡು ನಾಟ್ ಸ್ಟೋರ್ ಇಟ್ ಇನ್ ಅ ಕಬೋರ್ಡ್. ಕಪಾಟಲ್ಲಿ ತಗೊಂಡೋಗಿ ಇಡೋದಲ್ಲ. ಎಲ್ಲಿ ಇಡಬೇಕು? ರೆಫ್ರಿಜರೇಟ್ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡಬೇಕು. ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಸೊ ಇದು ನಾಲ್ಕನೆಯದು. ಓಕೆನಾ? ನಾನು ಈ ತರ ಲೈನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನಂಬರ್ಸ್ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಡು ನಾ ಔಟ್ ಆಫ್ ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್ ಅಂತಂದ್ರೆ ಏನು ಮಕ್ಳೇ? ಕೀಪ್ ಇಟ್ ಇನ್ ಅ ಪ್ಲೇಸ್ ವೇರ್ ಅ ಚೈಲ್ಡ್ ಕೆನಾಟ್ ಗೋ ನಿಯರ್ ಇಟ್. ಮಕ್ಕಳು ಹತ್ರ ಹೋಗದೆ ಇರೋ ಕಡೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಫ್ತ್ ಒನ್. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಮ್ಯಾಚ್. ಇದನ್ನ ನೀವು ಮ್ಯಾಚ್ ಮಾಡಬಹುದು. ಏನ್ ಹಾಕ್ಬಿಟ್ಟು ಆರೋ ಮಾರ್ಕ್ ಹಾಕ್ಬಿಟ್ಟು ಮ್ಯಾಚ್ ಮಾಡಬಹುದು. ಓಕೆನಾ? ಸೊ ದಿಸ್ ಈಸ್ ಹೌ ಇಟ್ ಶುಡ್ ಬಿ ಮ್ಯಾಚ್ಡ್. ವಾರ್ನಿಂಗ್ ಅನ್ನ ಅರ್ಥ ಮಾಡ್ಕೊಂಡು ಅದರ ಮೀನಿಂಗ್ ಜೊತೆಗೆ ಮ್ಯಾಚ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.